ಹಲೋ, ನಮಸ್ಕಾರ ಆಶಾ. ನಮಸ್ಕಾರ ಮೇಡಮ್. ಹೇಳಿ ಅಮ್ಮ. ನಾನು 2 ಕಡೆ ನಿಮ್ಮನ್ನು ಅಜ್ಜಿ ನೋಡ್ಕೊಳಕ್ಕೆ ಬಿಟ್ಟೆ. ಅಲ್ಲಿ ನೀವು 2 ವರ್ಷ ಕೆಲಸ ಮಾಡಿದ್ರಿ, ಅಜ್ಜಿ ತೀರೋದ್ರು. ಆಮೇಲೆ ಇನ್ನೊಂದು ಅಜ್ಜಿ ಮನೆಗೆ ಬಿಟ್ಟೆ, ಅಲ್ಲೂ ನಿಮ್ಗೆ ಸೆಟ್ ಆಗಲಿಲ್ಲ, ಅಲ್ಲೂ ಕೆಲಸ ಬಿಟ್ಬಿಟ್ರಿ. ಅದಾದ್ಮೇಲೆ ಬೇಬಿ ಕೇರ್ಗೆ ಬಿಟ್ಟೆ. ಅಲ್ಲಿ ಏನು ಪ್ರಾಬ್ಲಮ್ ಆಯಿತು, ನಿಮಗೆ ಟೈಮ್ ಸಿಗ್ತಿಲ್ವಾ, ಲೇಟಾಗಿ ಬರ್ತೀರಾ ಅಂತ ಓನರ್ ಸ್ವಲ್ಪ ನನಗೂ ಫೋನ್ ಮಾಡ್ತಾಯಿದ್ರು ಅವಾಗವಾಗ. ಆ ಬೇಬಿ ಕೇರು ಬಿಟ್ಬಿಟ್ರಿ. ಇವಾಗ ನಾನು ಅಜ್ಜಿ ನೋಡ್ಕೊಳಕ್ಕೆ ನಿಮಗೆ ಮಲ್ಲೇಶ್ವರಂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನು ಹೇಳ್ತೀರಾ ನನ್ನ ಬಗ್ಗೆ, ನಿಮ್ಮ ಬಗ್ಗೆ ಮಾತಾಡಿ ಅಮ್ಮ. ಏನಿಲ್ಲ ಮೇಡಮ್, ನೀವು ನಂಬಿ ಬರ್ಬೋದು ಮೇಡಮ್ ಕೆಲಸಕ್ಕೆ. ಸೊ ಯಾಕೆ ಹೇಳ್ತಾ ಇದ್ದೀನಿ ಇದು ಅಂತಂದರೆ, ಸೊ ಇವತ್ತು ನಾನು ತುಂಬ ಕಷ್ಟದಲ್ಲಿದ್ದೀನಿ. ಸೊ ನನ್ನ ಹಸ್ಬೆಂಡ್ ನಾನು ಸ್ವಲ್ಪ ಹೀಗೆ ಕಿರಿಕ್ ಮಾಡಿಕೊಂಡು ಇವತ್ತು ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅಂತ ಜಗಳ ಆಯಿತು ಮನೇಲಿ. ಆದ್ರೂ ಇವರು ನನಗೆ ಬೆಸ್ಟು ತಾಯಿ ಥರ. ಇವರು ನನಗೆ ಒಂದು ಕೆಲಸ ಕೊಡಿಸ್ತಾ ಇದ್ದಾರೆ. ಇವಾಗೆಲ್ಲ 2 ವರ್ಷ ಇವ್ರ ಜೊತೆ ಕೆಲಸ ಮಾಡಿದೆ. ಯಾವುದೇ ನನಗೆ ಪೇಮೆಂಟ್ ಆಗಲಿ ಏನೇ ಒಂದಾಗಲಿ ನನ್ನ ಕಡೆಯಿಂದ ಇಶ್ಯೂ ಬಂದಿಲ್ಲ, ಇವ್ರ ಕಡೆಯಿಂದಲೂ ಇಶ್ಯೂ ಬಂದಿಲ್ಲ. ಪ್ರತಿ ತಿಂಗಳು ಟೈಮ್ಗೆ ಪೇಮೆಂಟ್ ಆಗ್ತದೆ. ಅದೇ ಥರ ಹೆಸರು ಉಳಿಸಿದ್ದೀನಿ ಕಂಪ್ನಿದು. ಇವಾಗಲೂ ಅಷ್ಟೇ, ಈಗ ಸೇರಿಸ್ತಿರೋದು ಅಜ್ಜಿ ನೋಡ್ಕೊಳ್ಳೋಕ್ಕೆ. ಸೊ ಫುಲ್ಲು ಆಲ್ರೌಂಡ್ ಅಜ್ಜಿಗೆ ಏನು ಬೇಕೋ ಅದು ನಾನೇ ಮಾಡಬೇಕಂತೆ. ಅಲ್ಲಿ ಅದು ಟೇಕ್ ಕೇರ್ ತಗೊಂಡು ನಾನು ಇವಾಗ ಮೇಡಮ್ನ ನಂಬಿಕೆಂದು ಮೇಡಮು ನನಗೆ ನಂಬಿಕೆ ಇಟ್ಟು ಆ ಕೆಲಸನ ಒಪ್ಪಿಸಿ ನನ್ನ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೇಡಮ್ಗೆ ಥ್ಯಾಂಕ್ಸು. ಮತ್ತು ಈ ಶೋಭಾ ಮೇಡಮ್ ಅವ್ರನ್ನ ನಂಬಿ ಯಾರು ಬೇಕಾದ್ರೆ ಒನ್ ಹೆಣ್ಮಕ್ಳು ಮತ್ತು ಮದುವೆ ಆಗಿರೋರು ಮನೇಲಿ ಹೇಳಿಬಿಟ್ಟು ಬಂದು ಕೆಲಸ ಬೇಕೇ ಬೇಕು, ಅವಶ್ಯಕತೆ ಇದೆ. ನನಗೆ ತುಂಬ ಕಷ್ಟದಲ್ಲಿದ್ದೀನಿ ಅನ್ನೋರು ಮಾತ್ರ ಇಲ್ಲಿ ಬರ್ಬೋದು. ಸೊ 1 ತಿಂಗಳು 2 ತಿಂಗಳು ಮಾಡಿ ಬಿಟ್ಟೋಗೋರು ಯಾರು ಬರೋಂಗಿಲ್ಲ. ಯಾಕೆ ಅಂತಂದರೆ ಇವ್ರ ಹತ್ರ ಪರ್ಮನೆಂಟಾಗಿ ಇಷ್ಟು ವರ್ಷ ಅಂತ ಅಗ್ರಿಮೆಂಟ್ ಮಾಡ್ಕೊಂಡಿರ್ತಾರೆ, ಅಷ್ಟು ವರ್ಷ ಮಾಡಬೇಕು. ಮಿನಿಮಮ್ 6 ತಿಂಗಳಾದರೂ ಕಂಟಿನ್ಯೂಸ್ ಮಾಡಬೇಕು. 6 ತಿಂಗಳಿಂದ ವರ್ಷವರೆಗೂ ಕೆಲಸ ಮಾಡಿಸ್ಕೊತಾರೆ. ಸೊ ಅದೇ ಕರೆಕ್ಟಾಗಿ ಮಂತ್ಲಿ 1ನೇ ತಾರೀಕಿಂದ 5ನೇ ತಾರೀಕು ಪೇಮೆಂಟ್ ಹಾಕ್ಬಿಡ್ತಾರೆ. ಏನು ಪ್ರಾಬ್ಲಮ್ ಇಲ್ಲ. ಒಂದು ಹೆಣ್ಮಕ್ಳು ಬರ್ಬೋದು. ಸೊ ಮನೇಲಿ ಹೇಳಿಬಿಟ್ಟು ಪರ್ಮಿಷನ್ ತೊಗೊಂಡು ಕೆಲಸಕ್ಕೆ ಬನ್ನಿ, ನಿಮಗೂ ಒಳ್ಳೇದಾಗುತ್ತೆ. ಸೊ ನನಗೆ ಕೂಡ ಒಳ್ಳೇದಾಗ್ತಾ ಇದೆ. ಎಲ್ಲರಿಗೂ ಯಾರು ಕಮೆಂಟ್ ಆಗ್ತೀರಾ, ಯಾರು ಕೆಲಸ ಹುಡ್ಕೊಂಡು ಬರ್ತೀರಾ, ಯಾರು ನನಗೆ ಅವಶ್ಯಕತೆ ಇದೆ, ನನ್ನ ಲೈಫಲ್ಲಿ ಜೀವನ ಬದಲಾಗಬೇಕು, ನನಗೊಂದು ಕೆಲಸ ಬೇಕು, ನಾನೇ ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ನನ್ನ ಜೀವನ ಕಟ್ಟಬೇಕು ಅನ್ನೋರಿದ್ರು ಕೂಡ ಇಲ್ಲಿ ಬರ್ಬೋದು. ಅವಕಾಶ ಇದೆ. ಮೇಡಮ್ ಅವರು ಕೆಲಸ ಹಾಕ್ಕೊಡ್ತಾರೆ. ನಿಮಗೆ ಒಳ್ಳೆ ಅವಕಾಶ ಇದೆ. ಬಂದು ಸೇರಿಕೊಂಡು ಕೆಲಸ ಮಾಡ್ಬೋದು, ಒಳ್ಳೆ ಪೇಮೆಂಟು ತೊಗೋಬೋದು. ಥ್ಯಾಂಕ್ಸು ಮೇಡಮ್ಗೆ ಮತ್ತು ಈ ಸಿಸ್ಟಮ್ಗೆ. ಮತ್ತು ಈ ಮೇಡಮು ಒಂದು ಏನು ಈ ಗ್ರೂಪ್ ನಡೆಸ್ತಿದ್ದಾರೋ, ಈ ಗ್ರೂಪಲ್ಲಿ ಏನಿಲ್ಲ ಅಂದರೆ 1000 ಪೀಪಲ್ಗಿಂತ ಜಾಸ್ತಿ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ. ಸೊ ಅದರಲ್ಲಿ ನಾನು ಒಟ್ಟು. ಓಕೆನಾ? ಥ್ಯಾಂಕ್ ಯು ಎಲ್ಲರಿಗೂ. ಸೊ ಕಮೆಂಟ್ ಏನಾರು ಕಳ್ಸಂಗಿದ್ರೆ ಖುಷಿಯಾಗಿ ಕಳಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.